ಬಾಗಲಕೋಟೆಯ ಕುರುಬ ಮತಗಳ ಮೇಲೆ ಬಿಜೆಪಿಯ ಕಣ್ಣು ಬಿದ್ದಿದೆ. ಈಗಾಗಲೇ ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷ ಆದಂತಹ ಸಿದ್ದಾಪುರ ಅವರು ಬಿಜೆಪಿಗೆ ಸೇರ್ಪಡೆಯಾಗುವ ಮುಖಾಂತರವಾಗಿ ಮತ್ತಷ್ಟು ಬಲ ಬಂದಂತಾಗಿದೆ. ಬಿಜೆಪಿಗೆ ಸುಮಾರು 40,000 ಕುರುಬ ಮತಗಳಿವೆ. ಬಾಗಲಕೋಟೆಯ ಕುರುಬ ಮತಗಳ ಮೇಲೆ ಬಿಜೆಪಿ ಹೀಗಾಗಿ ಕಣ್ಣನ್ನ ಇಟ್ಟಿದೆ. ಈಗಾಗಲೇ ಪ್ರಮುಖವಾಗಿ 40,000 ಕುರುಬ ಮತಗಳ ಕಬ್ಜಾಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಿದ್ದಾಪುರ 15 ವರ್ಷಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಬಿಜೆಪಿಯಿಂದ ದೂರವಾಗಿದ್ರು. ಆದರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸಿದ್ದಾಪುರ ಅವರು ಬಂಡಾಯವೆದ್ದು ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. HY ಮೇಟಿ ನಿಧನದ ಬಳಿಕ ಬಿಜೆಪಿ ಸೇರಿದ್ದಾರೆ ಟಿಪಿ ಸಿದ್ದಾಪುರ ಅವರು. ಕಳೆದ 13 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಅವತ್ತಿನ HY ಮೇಟಿ ಶಾಸಕರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ. ಅಲ್ಲಿಂದ ಇಲ್ಲಿವರೆಗೆ 12 ವರ್ಷ ಅವ್ರ ಜೊತೆಗೆ ಆ ಪಾರ್ಟಿ ಸಲುವಾಗಿ ತನು ಮನ ಧನ ಸಹಾಯದಿಂದ ನಾವು ಕೂಡ ಅಲ್ಲಿ ಕೆಲಸ ಮಾಡಿದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಿಂದ ಆಡಳಿತ ಮಾಡುವಂಥ ಅವರಲ್ಲಿ ಕಲೆ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅವ್ರ ತಂದೆ ಕೂಡ ಇದ್ದರು. ಅಲ್ಲಿ HY ಮೇಟಿ ಸಾಹೇಬರು ನಿಧನ ಆದಂಥ ಇವಾಗ ಅವ್ರ ಮಕ್ಕಳು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಕ್ತು. ನಾವು ಯಾಕೆ ಈ ಪಾರ್ಟಿ ಬಂದೀವಿ ಅನ್ನುವಂಥ ಉದ್ದೇಶದಿಂದ ಹಿಂದಿನ ಶಾಸಕರು, ಈಗಿನ ಮುಂದಾಗುವಂಥ ಹಾಲಿಯ ಶಾಸಕರು ವೀರಣ್ಣ ಚಿರಂತಮಠ ಸಾಹೇಬರು 2023ರಲ್ಲಿ 3rd ಯೂನಿಟನ್ನು ಅನುದಾನವನ್ನು ತಂದು ಅವರಿದ್ದಾಗ ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಆ ಶಂಕುಸ್ಥಾಪನೆ ಮಾಡಿದಂಥ ಕಾಮಗಾರಿಗಳನ್ನು ಇವತ್ತಿನವರೆಗೂ ಆ ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥ ಹಿಂದಿನ ಶಾಸಕರು ಮಾಡಲಿಲ್ಲ. ಅದರ ಜೊತೆಗೆ ಇವತ್ತಿನವರೆಗೂ ಹೊಸ ಡೆವಲಪ್ಗಳು ಈ 3 ವರ್ಷದೊಳಗೆ ಯಾವುದೇ ರೀತಿಯಿಂದ ಹಿಂದಿನ ಶಾಸಕರು ಮಾಡಿದಂಥ ಕಾಮಗಾರಿಯನ್ನು ಅಪ್ರೂವಲ್ ತೊಗೊಂಬಂದಂಥ ಯಾರಾದರೂ ಇದ್ದರೆ ಅದು ಚಿರಂತಮಠ ಶಾಸಕರು. ಅವರು ತಂದಂಥ ಅಭಿವೃದ್ಧಿ ಕಾರ್ಯಗಳನ್ನು ಇವರು ಕೆಲಸ ಚಾಲೂ ಮಾಡಿದ್ದು ಇವತ್ತಿಗೂ ಕಾಮಗಾರಿಗಳು ಮುಗಿದಿಲ್ಲ. ಅದರಿಂದ ನಾವು ಆ ಪಾರ್ಟಿ ಒಳಗೆ ವ್ಯವಸ್ಥೆ MLAನ ಜನಪ್ರತಿನಿಧಿ HY ಮೇಟಿ ಅವರು ಆಗಲಿ ಅವರು ಅದು ಒಂದು ವಿಷಯ ಹೇಳ್ತೀನಿ ಸರ. ಹಿಂದಕ್ಕೆ ಅಂಬೇಡ್ಕರ್ ಅವರು ಹೇಳಿದರು, ಎಲ್ಲಿ ನಿನಗೆ ಸನ್ಮಾನ ಮರ್ಯಾದಿಲ್ಲೋ ಅಲ್ಲಿ ನೀನು ಯಾವತ್ತೂ ಇರಬಾರ್ದು ಅಂತ ಹೇಳಿದರು. ಅದು ಇನ್ನೂ ಬೇರೆ ಥರ ಹೇಳಿದ್ದಾರೆ, ನಾನು ಅದನ್ನು ಹೇಳೋದು ಬೇಡ. ಹಾಗೆ ನಾವು ಕಾಂಗ್ರೆಸ್ ಪಕ್ಷದಾಗಿದ್ದಾಗ ತನು ಮನದಿಂದ ಸಾಕಷ್ಟು ದುಡಿದ್ವಿ. ಪಕ್ಷದಾಗಿದ್ದಾಗ ಪಕ್ಷಕ್ಕೆ ನಿಷ್ಠೆಯಾಗಿ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ತಾ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ. ಅವ್ರು ಏನು ಹೇಳ್ತಾರೆ ಅದನ್ನು 2 ಸಲ ಟಿಕೆಟ್ ಕೊಟ್ಟು 2 ಸಲ ಟಿಕೆಟ್ನು ಹೊಳೆ ವಾಪಸ್ ತಗೊಂಡಾಗೂ ಬೇಜಾರು ಮಾಡ್ಕೊಳ್ಳೋದ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಬಂದ್ವಿ. ಅಷ್ಟಾಗಿಯೂ ಕೂಡ ಯಾವುದೇ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ಅಲ್ಲಿ ನಡೀತು ನಮ್ಗೆ. ಹಾಗಾಗಿ ಬೇಡಪ್ಪ, ನಮ್ಗೆ ಎಲ್ಲಿ ಮರ್ಯಾದೆ ಎಲ್ಲಿ ನಮ್ಗೆ ನಮ್ಮ ಗೌರವ ಸಿಗುತ್ತೆ ಆ ಪ್ಲೇಸ್ನಾಗ ಇರು ಅಂತ ತಿಳ್ಕೊಂಡು ನಾವು ಮತ್ತು ಜೊತೆಗೆ ಯಂಗ್ ಎನರ್ಜೆಟಿಕ್ ರಾಷ್ಟ್ರ. ಬಾಗಲಕೋಟೆಯ ಕುರುಬ ಮತಗಳ ಮೇಲೆ ಬಿಜೆಪಿಯ ಕಣ್ಣು ಬಿದ್ದಿದೆ. ಈಗಾಗಲೇ ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷ ಆದಂತಹ ಸಿದ್ದಾಪುರ ಅವರು ಬಿಜೆಪಿಗೆ ಸೇರ್ಪಡೆಯಾಗುವ ಮುಖಾಂತರವಾಗಿ ಮತ್ತಷ್ಟು ಬಲ ಬಂದಂತಾಗಿದೆ. ಬಿಜೆಪಿಗೆ ಸುಮಾರು 40,000 ಕುರುಬ ಮತಗಳಿವೆ. ಬಾಗಲಕೋಟೆಯ ಕುರುಬ ಮತಗಳ ಮೇಲೆ ಬಿಜೆಪಿ ಹೀಗಾಗಿ ಕಣ್ಣನ್ನ ಇಟ್ಟಿದೆ. ಈಗಾಗಲೇ ಪ್ರಮುಖವಾಗಿ 40,000 ಕುರುಬ ಮತಗಳ ಕಬ್ಜಾಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಿದ್ದಾಪುರ 15 ವರ್ಷಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಬಿಜೆಪಿಯಿಂದ ದೂರವಾಗಿದ್ರು. ಆದರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸಿದ್ದಾಪುರ ಅವರು ಬಂಡಾಯವೆದ್ದು ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. HY ಮೇಟಿ ನಿಧನದ ಬಳಿಕ ಬಿಜೆಪಿ ಸೇರಿದ್ದಾರೆ ಟಿಪಿ ಸಿದ್ದಾಪುರ ಅವರು. ಕಳೆದ 13 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಅವತ್ತಿನ HY ಮೇಟಿ ಶಾಸಕರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ. ಅಲ್ಲಿಂದ ಇಲ್ಲಿವರೆಗೆ 12 ವರ್ಷ ಅವ್ರ ಜೊತೆಗೆ ಆ ಪಾರ್ಟಿ ಸಲುವಾಗಿ ತನು ಮನ ಧನ ಸಹಾಯದಿಂದ ನಾವು ಕೂಡ ಅಲ್ಲಿ ಕೆಲಸ ಮಾಡಿದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಿಂದ ಆಡಳಿತ ಮಾಡುವಂಥ ಅವರಲ್ಲಿ ಕಲೆ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅವ್ರ ತಂದೆ ಕೂಡ ಇದ್ದರು. ಅಲ್ಲಿ HY ಮೇಟಿ ಸಾಹೇಬರು ನಿಧನ ಆದಂಥ ಇವಾಗ ಅವ್ರ ಮಕ್ಕಳು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಕ್ತು.
ನಾವು ಯಾಕೆ ಈ ಪಾರ್ಟಿ ಬಂದೀವಿ ಅನ್ನುವಂಥ ಉದ್ದೇಶದಿಂದ ಹಿಂದಿನ ಶಾಸಕರು ಈಗಿನ ಮುಂದಾಗುವಂಥ ಹಾಲಿಯ ಶಾಸಕರು ವೀರಣ್ಣ ಚಿರಂತಮಠ ಸಾಹೇಬರು 2023ರಲ್ಲಿ 3rd ಯೂನಿಟನ್ನು ಅನುದಾನವನ್ನು ತಂದು ಅವರಿದ್ದಾಗ ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಆ ಶಂಕುಸ್ಥಾಪನೆ ಮಾಡಿದಂಥ ಕಾಮಗಾರಿಗಳನ್ನು ಇವತ್ತಿನವರೆಗೂ ಆ ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥ ಹಿಂದಿನ ಶಾಸಕರು ಮಾಡಲಿಲ್ಲ. ಅದರ ಜೊತೆಗೆ ಇವತ್ತಿನವರೆಗೂ ಹೊಸ ಡೆವಲಪ್ಗಳು ಈ 3 ವರ್ಷದೊಳಗೆ ಯಾವುದೇ ರೀತಿಯಿಂದ ಹಿಂದಿನ ಶಾಸಕರು ಮಾಡಿದಂಥ ಕಾಮಗಾರಿಯನ್ನು ಅಪ್ರೂವಲ್ ತೊಗೊಂಬಂದಂಥ ಯಾರಾದರೂ ಇದ್ದರೆ ಅದು ಚಿರಂತಮಠ ಶಾಸಕರು. ಅವರು ತಂದಂಥ ಅಭಿವೃದ್ಧಿ ಕಾರ್ಯಗಳನ್ನು ಇವರು ಕೆಲಸ ಚಾಲೂ ಮಾಡಿದ್ದು ಇವತ್ತಿಗೂ ಕಾಮಗಾರಿಗಳು ಮುಗಿದಿಲ್ಲ. ಅದರಿಂದ ನಾವು ಆ ಪಾರ್ಟಿ ಒಳಗೆ ವ್ಯವಸ್ಥೆ MLAನ ಜನಪ್ರತಿನಿಧಿ HY ಮೇಟಿ ಅವರು ಆಗಲಿ ಅವರು ಅದು ಒಂದು ವಿಷಯ ಹೇಳ್ತೀನಿ ಸರ. ಹಿಂದಕ್ಕೆ ಅಂಬೇಡ್ಕರ್ ಅವರು ಹೇಳಿದರು, ಎಲ್ಲಿ ನಿನಗೆ ಸನ್ಮಾನ ಮರ್ಯಾದಿಲ್ಲೋ ಅಲ್ಲಿ ನೀನು ಯಾವತ್ತೂ ಇರಬಾರ್ದು ಅಂತ ಹೇಳಿದರು. ಅದು ಇನ್ನೂ ಬೇರೆ ಥರ ಹೇಳಿದ್ದಾರೆ, ನಾನು ಅದನ್ನು ಹೇಳೋದು ಬೇಡ. ಹಾಗೆ ನಾವು ಕಾಂಗ್ರೆಸ್ ಪಕ್ಷದಾಗಿದ್ದಾಗ ತನು ಮನದಿಂದ ಸಾಕಷ್ಟು ದುಡಿದ್ವಿ. ಪಕ್ಷದಾಗಿದ್ದಾಗ ಪಕ್ಷಕ್ಕೆ ನಿಷ್ಠೆಯಾಗಿ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ತಾ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ. ಅವ್ರು ಏನು ಹೇಳ್ತಾರೆ ಅದನ್ನು 2 ಸತಿ ಟಿಕೆಟ್ ಕೊಟ್ಟು 2 ಸತಿ ಟಿಕೆಟ್ನು ಹೊಳೆ ವಾಪಸ್ ತಗೊಂಡಾಗೂ ಬೇಜಾರು ಮಾಡ್ಕೊಳ್ಳೋದ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಬಂದ್ವಿ. ಅಷ್ಟಾಗಿಯೂ ಕೂಡ ಯಾವುದೇ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ಅಲ್ಲಿ ನಡೀತು ನಮ್ಗೆ. ಹಾಗಾಗಿ ಬೇಡಪ್ಪ, ನಮ್ಗೆ ಎಲ್ಲಿ ಮರ್ಯಾದೆ ಅದ, ಎಲ್ಲಿ ನಮ್ಗೆ ನಮ್ಮ ಗೌರವ ಸಿಗುತ್ತೆ ಆ ಪ್ಲೇಸ್ನಾಗ ಇರೋ ಅಂತ ತಿಳ್ಕೊಂಡು ನಾವು ಮತ್ತು ಜೊತೆಗೆ ಯಂಗ್ ಎನರ್ಜೆಟಿಕ್ ರಾಷ್ಟ್ರ. ಬಾಗಲಕೋಟೆಯ ಕುರುಬ ಮತಗಳ ಮೇಲೆ ಬಿಜೆಪಿಯ ಕಣ್ಣು ಬಿದ್ದಿದೆ. ಈಗಾಗಲೇ ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷ ಆದಂತಹ ಸಿದ್ದಾಪುರ ಅವರು ಬಿಜೆಪಿಗೆ ಸೇರ್ಪಡೆಯಾಗುವ ಮುಖಾಂತರವಾಗಿ ಮತ್ತಷ್ಟು ಬಲ ಬಂದಂತಾಗಿದೆ. ಬಿಜೆಪಿಗೆ ಸುಮಾರು 40,000 ಕುರುಬ ಮತಗಳಿವೆ. ಬಾಗಲಕೋಟೆಯ ಕುರುಬ ಮತಗಳ ಮೇಲೆ ಬಿಜೆಪಿ ಹೀಗಾಗಿ ಕಣ್ಣನ್ನ ಇಟ್ಟಿದೆ. ಈಗಾಗಲೇ ಪ್ರಮುಖವಾಗಿ 40,000 ಕುರುಬ ಮತಗಳ ಕಬ್ಜಾಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಿದ್ದಾಪುರ್ 15 ವರ್ಷಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬಿಜೆಪಿಯಿಂದ ದೂರವಾಗಿದ್ರು. ಆದರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸಿದ್ದಾಪುರ್ ಅವರು ಬಂಡಾಯವನ್ನು ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. HY ಮೇಟಿ ನಿಧನದ ಬಳಿಕ ಬಿಜೆಪಿ ಸೇರಿದ್ದಾರೆ TP ಸಿದ್ದಾಪುರ್ ಅವರು. ಕಳೆದ 13 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಅವತ್ತಿನ HY ಮೇಟಿ ಶಾಸಕರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ. ಅಲ್ಲಿಂದ ಇಲ್ಲಿವರೆಗೆ 12 ವರ್ಷ ಅವ್ರ ಜೊತೆಗೆ ಆ ಪಾರ್ಟಿ ಸಲುವಾಗಿ ತನು ಮನ ಧನ ಸಹಾಯದಿಂದ ನಾವು ಕೂಡ ಅಲ್ಲಿ ಕೆಲಸ ಮಾಡಿದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಿಂದ ಆಡಳಿತ ಮಾಡುವಂಥ ಅವರಲ್ಲಿ ಕಲೆ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅವ್ರ ತಂದೆ ಕೂಡ ಇದ್ದರು. ಅಲ್ಲಿ